ಪಾರ್ಟಿಗೆ ಇವತ್ತೊಂದು ದಿನ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಆದಿನಾರಾಯಣರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆವಣಿ ಬ್ಲಾಕು ಇದೇ ಮೊದಲನೇ ಸಭೆ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೂ ಮತ್ತು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರಿಗೂ ಈ ಮೂರು ಜನಕ್ಕೂ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ವಿ. ಇದರ ಜೊತೆಗೆ ನಮ್ಮ ಸಹೋದರರಾದಂಥ ನೀಲಕಂಠೇಗೌಡರು ಏನು ಅಕಾಲಿಕ ಮರಣ ಹೊಂದಿದ್ರೋ ಅದು ಖಾಲಿ ಇತ್ತು. ಆ ಜಾಗಕ್ಕೋಸ್ಕರ ಇವ್ರನ್ನ ಆದಿನಾರಾಯಣನ ಮಾಡಿರೋದು ಸೂಕ್ತವಾದ ಸಮಯ ಸೂಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಮ್ಮ ತಾಲೂಕಿನಲ್ಲೆಲ್ಲ ಕೂಡ ಸ್ಪಂದಿಸ್ತಾ ಇದ್ದಾರೆ. ಯಾಕಂದರೆ ಆತನು 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ರು. ಮತ್ತೆ ಅವರು ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅದರಲ್ಲೆಲ್ಲ ಎರಡನೇ ಮಾತಿಲ್ಲ. ಅವರೇ ಅಭ್ಯರ್ಥಿ ಸೋತಿರೋದು, ಅವರೇ ಅಭ್ಯರ್ಥಿ ಆಗಿರತಕ್ಕ ಜವಾಬ್ದಾರಿ ಅವ್ರದ್ದೇ ಇರೋದು ಒಳ್ಳೆಯದು. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಕೊಟ್ಟಿರೋದ್ರಲ್ಲಿ ಸೂಕ್ತವಾಗಿದೆ. ಅದಕ್ಕೆ ಇನ್ನೊಂದು ಸಲ ಕೂಡ ನಾವು KPCC ಅಧ್ಯಕ್ಷ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಕಾರ್ಯಕರ್ತರ ಪರವಾಗಿ ನಾಯಕರ ಪರವಾಗಿ ಅವರಿಗೆ ಆದಿನಾರಾಯಣ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಉನ್ನತ ರೀತಿಯಲ್ಲಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ಅನ್ಯೋನ್ಯವಾಗಿ ಸರಿದೂಗಿಸ್ಕೊಂಡು ಏನೇ ಹೆಚ್ಚು ಕಡಿಮೆ ಇದ್ರೂ ಸಭೆಯನ್ನು ಮಾಡಿಕೊಂಡು ಆಮೇಲೆ ಅದ್ರ ಜೊತೆಗೆ ಅವರು ಒಂದು ಚಾರಿಟೇಬಲ್ ಇದೆ ಅವ್ರದ್ದು, ಆದಿನಾರಾಯಣ ಟ್ರಸ್ಟ್ ಚಾರಿಟೇಬಲ್ ಅಂತೇಳಿ. ಅದರಿಂದ ಸ್ವಲ್ಪ ಇವಾಗ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮಕ್ಕೆ ಕೊಡ್ತಾ ಇದ್ದಾರೆ, ದೀರ್ಘ ಸುಮಂಗಲಿ ಭವ ಅಂತೇಳಿ. ಅದ್ರ ಜೊತೆಗೆ ಇವಾಗ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. 4ನೇ ತಾರೀಕು ಇದೇ ಫೀಲ್ಡಲ್ಲಿ ಕಾಂಗ್ರೆಸ್ ಆಫೀಸ್ ಮುಂದ್ಗಡೆ ಇರುವಂಥ ಫೀಲ್ಡಲ್ಲಿ 9 ಗಂಟೆಯಿಂದ ಸುಮಾರು 12-1 ಗಂಟೆವರೆಗೂ ಆಗಬಹುದು. ಎಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ದ್ವಿಚಕ್ರ ವಾಹನಗಳಿರೋರು, ಮಹಿಳೆಯರಾಗಲಿ ಪುರುಷರಾಗಲಿ ದಯವಿಟ್ಟು ಎಲ್ಲರೂ ಗಾಡಿಗಳು ಎತ್ಕೊಂಡು ಬಂದು ಶಿಸ್ತಾಗಿ ಎಲ್ಲರೂ ಎಷ್ಟೇ ಜನ ಬರಲಿ ಕೊಡ್ತಾರೆ ಗಾಡಿಗಳಿರೋರಿಗೆ. ಆ ಹೆಲ್ಮೆಟ್ ತಗೊಂಡೋಗಿ ಅವರ ಒಂದು ಆರೋಗ್ಯವನ್ನು ಅವರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಕೂಡ ನಾವು ಆಶಿಸ್ತಾ ಈ ಒಂದು ತಾಲೂಕಿನ ಮುನ್ನಡೆ ನಡೆಸೋದಕ್ಕೆ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಕೂಡ ಇವಾಗ ಖಾಲಿಯಲ್ಲಿ ಇಬ್ಬರು ಇರೋವಾಗ ಹಾಗಾಗಿ ನೀವು ಚರ್ಚಿಸ್ಕೊಂಡು ಯಾರ್ಯಾರನ್ನ ಮೀಟ್ ಮಾಡಬೇಕು, ಏನು ಮಾಡಬೇಕು, ಮುಂದಿನ ಚುನಾವಣೆಗಳೆಲ್ಲ ಇವಾಗ ನಗರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಎಲ್ಲ ಒಂದೇ ಒಂದು ತಿಂಗಳ 2 ತಿಂಗಳಲ್ಲಿ ಬರೋ ಚಾನ್ಸಸ್ ಬರ್ತಾ ಇದೆ. ಉನ್ನತ ನಾಯಕರುಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿಂದ. ಅದಕ್ಕೋಸ್ಕರ ನೀವು ಸನ್ನದ್ಧರಾಗಬೇಕು. ಯಾವ್ಯಾವ ಸಭೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಸಭೆಗಳು ಮಾಡಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಅದು ಸರಿಗಟ್ಟುಗಾಗಲ್ಲ, ಮುಂಜಾಗ್ರತೆಯಾಗಿ ಮಾಡಿಕೊಂಡು ಆಮೇಲೆ ಸೀರೆಗಳು ಕೂಡ ಅರಿಶಿನ ಕುಂಕುಮ ಕೊಟ್ಟಿರೋದು ಎಷ್ಟೇ ಮಾಡಿದ್ರು 9 ಗ್ರಾಮ ಪಂಚಾಯತಿ ಆಗಿರೋದು. 21 ಗ್ರಾಮ ಪಂಚಾಯತಿ ಇದೆ. ಈ ಒಂದು ಚುನಾವಣೆ ಬರೋಷ್ಟೊಳಗಡೆ ಇನ್ನೊಂದು 2 ಜಾಗದಲ್ಲಿ ಮಾಡೋದು ಒಳ್ಳೆಯದು ಅಂತ ನಾನು ಆದಿನಾರಾಯಣರವ್ರಿಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಲೇಟ್ ಮಾಡ್ಕೊಂಡು ಹೋದರೆ ಲೇಟ್ ಆಗುತ್ತೆ. ಆ ಎಲೆಕ್ಷನ್ ಚುನಾವಣೆ ಒಳಗಡೆ ಕೊಟ್ಟರೆ ಅದೊಂದು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಶಿಸ್ತಾಗಿ ಬಂದು ತಾಲೂಕಿನ ದ್ವಿಚಕ್ರ ವಾಹನ ಇರೋರು ನೀಟಾಗಿ ತಗೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಂಡು ಮತ್ತು ಇದು ಕೊಡ್ತಾ ಇದ್ದವ್ರಿಗೆ ಆದಿನಾರಾಯಣಗೂ ನಾನು ಅಭಿನಂದನೆಗಳು ಹೇಳ್ತಾ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಸಾಲಿನಲ್ಲಿ ಇರ್ತಕ್ಕವರು ಹಿಂದಿನ ಸಾಲಿನಲ್ಲಿ ಇರ್ತಕ್ಕವ್ರು ನಮ್ಮ ಹಳ್ಳಿಯವರು ಎಲ್ರಿಗೂ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ.